ಯಂಕಂಚಿಯ ಶ್ರೀ ದಾವಲ್ ಮಲ್ಲಿಕ ಮುಸ್ಲಿಂ ದೇವಸ್ಥಾನ ಹಿಂದೂ ಪೂಜಾರಿ. ಏನು ಇದರ ಚರಿತ್ರೆ ಅಂತೀರಾ? ನೋಡೋಣ ಬನ್ನಿ ಇವತ್ತು. ಸುಮಾರು 200 ವರ್ಷಗಳ ಹಿಂದೆ ಜಾಂಜಾಪ್ ಮುತ್ಯ ಕುರಿ ಮೈಸ್ಕೊಂಡು ಹಳ್ಳದ ದಂಡಿಗೆ ಹೊಂಟಿದ್ರಂತ್ರಿ. ಅದ ಸಮಯಕ್ಕ ಒಂದ್ ಕಲ್ಲಿನ ಬಲ್ಲಿದ್ ಲಾಭನ್ ಹೋಗಿ ಬರಾಕತ್ತಿತ್ತಂತ್ರಿ. ಹೋಗಿ ಅಷ್ಟೇ ಅಲ್ದ ಅಲ್ಲಿದ್ ಮಾತಾಡೋ ಸೌಂಡ್ ಬರಾಕತ್ತಿತ್ತಂತ್ರಿ. ಜಾಂಜಾಪ್ ಮುತ್ಯ ಇದು ಎಲ್ಲಾ ನೋಡಿ ಊರಿನ ಜನಕ್ ಕರ್ಕೊಂಡ್ ಹೋತಾನತ್ರಿ. ಅಲ್ಲಿ ಆ ಕಲ್ಲು ಬರೀ ಕಲ್ಲ ಆಗಿರ್ಲಿಲ್ಲಂತ್ರಿ. ಅದು ಹೇಳತ್ತಂತ್ರಿ ಜಾಂಜಾಪ್ ಮುತ್ಯಾಗ, ಹಂಗ ಊರಿನ ಜನಕ್ಕ ನಾ ದೌಲ್ ಮಲಿಕ್ ಅದೀನಂತ. ಅವಾಗ ಎಂಕಂಚಿದಾಗ ಈ ದಾವಲ ಮಲಿಕನ ದೇವಸ್ಥಾನ ಸ್ಥಾಪನೆ ಆಗುತ್ರಿ. ಈಗ ಕಾಡುವ ಪ್ರಶ್ನೆ ಒಂದೇ ರೀ, ಈ ದೇವರಿಗೆ ಹಿಂದೂ ಪೂಜಾರಿ ಹೇಗೆ? ಜಾಂಜಾಪ್ ಮುತ್ಯ ಹಾಲು ಮತ ಧರ್ಮದವ್ರಾಗಿರ್ತಾರ್ರಿ. ದಾವಲ ಮಲಿಕ ಅವ್ರಿಗೆ ಒಲ್ದಿರ್ತಾನ್ರಿ. ಆದ್ರೂ ದೇವಸ್ಥಾನ ಸ್ಥಾಪನೆ ಆದ್ಬೇಕ ವಾದ ವಿವಾದಗಳು ಆತವ್ರಿ. ಅವಾಗ ಸಾಕ್ಷಾತ್ ದಾವಲ್ ಮಲಿಕನೇ ದಾರಿ ತೋರಿಸಿದಂತ. ಅವಾಗಿನಿಂದ ಇವಾಗ 200 ವರ್ಷಗಳೈತ್ರಿ. ಹಾಲು ಮತ ಧರ್ಮದವ್ರ ಈ ದೇವಸ್ಥಾನಕ್ಕ ಈ ದಾವಲ ಮಲಿಕಗ ಪೂಜೆ ಮಾಡ್ಕೊಂಡ್ ಬಂದಾರಂತ್ರಿ. ಅಲ್ಲಿಂದ ಇಲ್ಲಿವರೆಗೂ ಎಂಕಂಚದಾಗ ಹಿಂದೂ ಮುಸ್ಲಿಮರು ಅಣ್ತಂಬ್ರಂಗ್ ಅದಾರ್ರಿ. ಪ್ರತಿ ದೇವರು ದೇವಸ್ಥಾನದ ಕತೆ ಬೇರೆನೆ ಇರುತ್ತ. ದಾವಲ ಮಲಿಕನ ಭಕ್ತರು ನೀವು ಆಗಿದ್ರ ಫಾಲೋ ಮಾಡ್ಕೋರಿ, ಶೇರ್ ಮಾಡ್ರಿ. ಹಂಗ ನಿಮ್ ಊರಾಗ ಯಾವ ದೇವರ ಅದಂತ ಕಮೆಂಟ್ ಹಾಕ್ರಿ. ಆ ದೇವಸ್ಥಾನಕ್ಕೂ ಬಂದ್ ವಿಡಿಯೋ ಮಾಡಮ್ರಿ. ರಾಧೆ ರಾಧೆ. ವಿಡಿಯೋ ಹಂಗಾಗ್ಯದಂತ ಕಮೆಂಟ್ ಮಾಡ್ರಿ.